ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಎರಡು 2024 ಇನ್ನೇನು ಮುಗಿತಾ ಬಂತು. 2025ರ ಹೊಸ್ತಿಲಲ್ಲಿ ನಾವೆಲ್ಲರೂ ಇದ್ದೀವಿ. ಹೊಸ ವರ್ಷಾಚರಣೆಗೆ ಇಡೀ ಬೆಂಗಳೂರು ಮಾತ್ರವಲ್ಲ, ಇಡೀ ವಿಶ್ವ ಕಾಯ್ತಾ ಇದೆ. ಮೇಲ್ಸೇತುವೆಗಳು ಫುಲ್ ಬಂದ್. ಭದ್ರತೆಗೆ 11,830 ಪೊಲೀಸ್ ಸಿಬ್ಬಂದಿ ನಿಯೋಜನೆ. ಡಿಸೆಂಬರ್ 31ರ ಮಧ್ಯರಾತ್ರಿ 2 ಗಂಟೆವರೆಗೆ ಹೆಚ್ಚುವರಿ ಬಸ್ ಸಂಚಾರ ವ್ಯವಸ್ಥೆ. ಕಾನೂನು ಬಾಹಿರ ಚಟುವಟಿಕೆಗೆ ಕಡಿವಾಣ. ಪಾರ್ಕಿಂಗ್ ಜಾಗಗಳಿಗೂ ನಿರ್ಬಂಧ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಪ್ರತಿ ವರ್ಷ ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತಿದ್ದಾವೆ. ಅನೇಕ ಮಕ್ಕಳು ಪಟಾಕಿ ಸಿಡಿಸಿಕೊಂಡು ಕೊನೆಯುಸಿರು ಎಳಿತಿದ್ದಾರೆ, ಗಾಯಗೊಳ್ತಾ ಇದ್ದಾರೆ. ಜೊತೆಯಲ್ಲಿ ಬೈಕ್ ರೈಡಿಂಗ್ ಹೆಸರಿನಲ್ಲಿ ಅಥವಾ ಮೋಜು ಮಸ್ತಿ ಹೆಸರಿನಲ್ಲಿ ಅನೇಕ ಯುವಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಬಿಗಿ ಭದ್ರತೆಯಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಿಕ್ಕೆ ಸಿದ್ಧವಾಗಿದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಸುಮಾರು 11,830 ಪೊಲೀಸರ ಸರ್ಪಗಾವಲಿನಲ್ಲಿ ಈ ಬಾರಿ ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಹೊಸ ವರ್ಷಾಚರಣೆಗೆ ಅನುಮತಿಯನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಬ್ರಿಗೇಡ್ ರಸ್ತೆ, MG ರಸ್ತೆ ಸೇರಿದಂತೆ ಸುತ್ತಮುತ್ತಲಿರುವಂತಹ ರಸ್ತೆಗಳಲ್ಲಿ ಮಾತ್ರ ಬಹಿರಂಗವಾಗಿ ಒಂದು ಹೊಸ ವರ್ಷಾಚರಣೆಗೆ ಅನುಮತಿಯನ್ನ ಕೊಡಲಾಗಿದೆ. ಅದನ್ನು ಹೊರತುಪಡಿಸಿದರೆ ರೆಸಾರ್ಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಬಹುದು. ಆದರೆ ಈ ಬಾರಿ ಅತ್ಯಂತ ಕಠಿಣವಾಗಿ ಈ ಮದ್ಯ ಮಾರಾಟವನ್ನ ನಿರ್ಬಂಧವನ್ನ ಹೇರಲಾಗಿದೆ. ಇದರ ಜೊತೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಫ್ಲೈಓವರ್ಗಳಿದ್ದಾವೆ, ಫ್ಲೈಓವರ್ಗಳಲ್ಲಿ ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದಲೇ ಫ್ಲೈಓವರ್ಗಳ ಸಂಚಾರವನ್ನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಬಂದ್ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನುವಂಥದ್ದನ್ನ ಅಲ್ಲಿ ಬೋರ್ಡ್ಗಳನ್ನು ಹಾಕೋದ್ರ ಮೂಲಕ ಪಾರ್ಕಿಂಗಿಗೆ ಸಪರೇಟ್ ಆದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆ ಸುತ್ತಮುತ್ತಗಳಲ್ಲಿ ಯಾವ್ಯಾವ ರಸ್ತೆಗಳಲ್ಲಿ ಮಾತ್ರ ಸಂಚಾರ ವ್ಯವಸ್ಥೆ ಇರುತ್ತೆ ಮತ್ತು ಸಂಚಾರ ವ್ಯವಸ್ಥೆ ಯಾವ ಮಾರ್ಗದಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಆಯಾ ರಸ್ತೆಗಳಲ್ಲಿ ಈಗಾಗಲೇ ನಾಮಫಲಕಗಳನ್ನು ಹಾಕೋದ್ರ ಮೂಲಕ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇದು ಒಂದು ಭಾಗ. ಆದರೆ ಬೈಕ್ ರೈಡಿಂಗ್ ವ್ಯವಸ್ಥೆ ಅನ್ನುವಂಥದ್ದು ಬೈಕ್ ರೈಡಿಂಗ್ ಮಾಡೋದ್ರ ಮೂಲಕ ಸಾಕಷ್ಟು ಪ್ರಾಣಗಳು ಹಾನಿಯಾಗಿದ್ದಾವೋ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಬೈಕ್ ರೈಡಿಂಗು ಕೂಡ ಸಂಪೂರ್ಣವಾಗಿ ನಿಷೇಧವನ್ನು ಹೊರಡಿಸಲಾಗಿದೆ. ಬಸ್ ಸಂಚಾರಕ್ಕೆ ಹೆಚ್ಚಿನ ಅನುವನ್ನು ಮಾಡಿಕೊಡ್ಲಿಕ್ಕೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಿದೆ. BMTC ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ಬಸ್ ಸಂಚಾರಕ್ಕೆ, ಅಂದರೆ ಬೇರೆ ಬೇರೆ ಬಡಾವಣೆಗಳಿಗೆ ಓಡಾಡಲಿಕ್ಕೆ ಅಥವಾ MG ರಸ್ತೆಗೆ ಬಂದಂಥವರು ಕೂಡ ತಮ್ಮ ಬಡಾವಣೆಗಳಿಗೆ ಅಥವಾ ಮನೆಗಳಿಗೆ ತೆರಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಅಥವಾ ಬಸ್ಸಿನ ಸಂಚಾರದ ವ್ಯವಸ್ಥೆಯನ್ನು ಕೂಡ BMTC ಮಾಡಿಕೊಂಡಿದೆ. ಸೊ ಈ ಮಟ್ಟಕ್ಕೆ ಅತ್ಯಂತ ಭದ್ರತೆಯಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಹಾಗೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಅತ್ಯಂತ ಸುರಕ್ಷಿತವಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿ. ಜೊತೆಗೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೊತೆಗೆ ಹರ್ಷದಿಂದ ಈ ಹೊಸ ವರ್ಷವನ್ನು ಬರಮಾಡಿಕೊಳ್ಳಬೇಕು. ಆದರೆ ಅನಾಹುತಗಳನ್ನು ಮಾಡಿಕೊಂಡು, ಪಟಾಕಿಯನ್ನು ಸಿಡಿಸ್ಕೊಂಡು ಅಥವಾ ಇನ್ಯಾವುದೋ ಒಂದು ಗಾಯಗಳನ್ನು ಮಾಡಿಕೊಂಡು ಅಥವಾ ಗಲಾಟೆಗಳನ್ನು ಮಾಡಿಕೊಂಡು ಸೊ ಈ ರೀತಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂಥದ್ದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.